ಈಗೇನು ತಿಳಿಸ್ಕೊಡ್ತಿದ್ದೀರಾ? ನೋಡಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥಗಿಂತ ನೋಡಿ ಆನಂದಿಸಬೇಕು. ತಾವೆಲ್ಲ ತಡೆ ಮಾಡದೆ ನೋಡ್ತಕ್ಕಂಥದ್ದು. ಈ ಚಿತ್ರವನ್ನು ನೋಡ್ತಾ ಇದ್ಬೇಕಾದ್ರೆ ಯಾವತ್ತು ಗಮನ ಇಟ್ಟು ಸರಿಯಾಗಿ ನೋಡಿ. ಕಳ್ಳ ಪೊಲೀಸ್ ಆಟ ಅಂದ್ರೆ ಕಳ್ಳ ಆಟಕ್ಕಂತ ಒಂದು ರಾಹು ಕ್ಷೇತ್ರ ಅಂದ್ರೆ ಸೌತ್ ಆಫ್ರಿಕಾ ಅಂತ ಇಟ್ಕೊಳ್ಳಿ. ಕುಜನ ಕ್ಷೇತ್ರ ಅಮೆರಿಕ ಅಂದ್ರೆ ಪಾಶ್ಚಿಮದಲ್ಲಿ ಶನಿ ಜೊತೆಗೆ ಕುಜ ಕೂತ್ಕೊಂಡಾಗ ಏನ್ ದೃಶ್ಯ, ಕಳ್ಳನ ಹಿಡಿಯೋದೇ ಕೆಲಸ. ಆದ್ರೆ ರಾಹು ಕೇತುಗಳು ಕುಜ ಸಂಧಿ ಅಂದ್ರೆ ಎರಡು ಸಂದಿಗ್ನ ಕಾಲ ಬಂದಾಗ ಜೀವನ ಹೇಗೆ, ಅನುಮಾನಂ ಪೆದ್ದ ರೋಗಂ, ಕೇತು ಅಲ್ಲೇ ಇರ್ತಾನೆ, ಬಲ ಆಡಿಸ್ತಿರ್ತಾನೆ. ಅದೆಲ್ಲ ಒಂದು ಸಂದಿಗ್ನ ಕಾಲದಲ್ಲಿ ಇವನು ಹಿಡಿದು ಮುಗಿಸೋವರೆಗೂ ವಿಶೇಷ. ಆದ್ರೆ ರಾಹು ಕೇತುಗಳು ಒಬ್ರಿಗೊಬ್ರು ನೋಡಿದ್ರೆ ಆಸ್ಫೋಟ, ಅದೇ ಬಾಂಬ್ಗಳು. ವಿಶ್ವವಾದ್ಯಂತ ಅಲ್ಲ, ಭಾರತ ದೇಶಾದ್ಯಂತ ಬಾಂಬ್ಗಳನ್ನ, ನ್ಯೂಕ್ಲಿಯರ್ ಬಾಂಬ್ ವೆಪನ್ಸ್ ಅನ್ನ ಇವತ್ತಿನ ದಿವಸ ನಾವು ನೀವು ಗೊತ್ತಿಲ್ಲದೆ ಇರತಕ್ಕಂಥ ನ್ಯೂಟ್ರೀನ್ಸ್ ಅಂದ್ರೆ ಆ ವಿಶೇಷವಾಗಿರ್ತಕ್ಕಂಥದನ್ನ ಸೃಷ್ಟಿ ಮಾಡೋದು ಇಲ್ಲೇ ಒಂದು ಜಾಗ. ಅದಕ್ಕೆ ಅಂಥ ಒಂದು ಜಾಗ ಮೈಸೂರಿಂದ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಏನು ಅಂದ್ರೆ, ಇಲ್ಲಿಂದ ಹೋಗ್ತಾ ಹುಣಸೂರು ರಾಜ್ಯದಲ್ಲಿ ಫ್ರಾನ್ಸ್ ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟ್ಸು ಅನ್ಅಫಿಷಿಯಲ್ ಆಗಿ ಕರ್ಕೊಂಡು ಬಂದು ತೋರಿಸಿರೋ ಜಾಗ. ಆ ಜಾಗದಲ್ಲಿ ಅವರೇ ಇನ್ವೆಸ್ಟರ್ಸ್. ಅಂದ್ರೆ ಇಡೀ ಜಗತ್ತಿಗೆ ಇವತ್ತು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 3 ಸಲ ಭೂಮಿನ ಬ್ಲಾಸ್ಟ್ ಮಾಡ್ಬೋದು. ಅಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇವತ್ತು ಅಲ್ಲೇ ಇದೆ. ನ್ಯೂಟ್ರಾನ್ಸ್ ತಯಾರು ಮಾಡೋದು ಅದೇ ಜಾಗದಲ್ಲಿ. ಅದನ್ನ ಬೇಡ ಬೇಡ ಅಂತ ಆ ಕಾಲದಿಂದ ಅಬ್ದುಲ್ ಕಲಾಂ ಅವರು ಹೇಳಿದ್ರು. ಇವ್ರು ಯಾರೂ ಕೇಳ್ತಾ ಇಲ್ಲ, ಇನ್ನೂ ಗೊತ್ತಿಲ್ಲ. ಅದಕ್ಕೆ ದೈವ ರಹಸ್ಯದಲ್ಲಿ ಇವತ್ತು ಮೈಸೂರು ಚಾಮುಂಡೇಶ್ವರಿಗೆ ಶಕ್ತಿ ಕೊಟ್ಟು ಇದನ್ನೆಲ್ಲ ನಿಲ್ಲಿಸಿ ಸಾಗಿಸ್ತಾ ಇರತಕ್ಕಂಥ ನ್ಯೂಕ್ಲಿಯರ್ ವೆಪನ್ಸ್ನ ನಿಲ್ಲಿಸೋದೇ ನಮ್ಮ ಆದ್ಯ ಕರ್ತವ್ಯ. ಅದೇ ರಾಹು ತತ್ವ. ಆ ಸ್ಫೋಟ ಗ್ರಹ ಯಾವುದೋ ರಾಹು ಕೇತು. ಗುರು ಆದವನು ನಾನು ಹೇಳಬೇಕಾದ್ರೆ ಕೇತು ಆದ ನಿಮ್ಮ ಧರ್ಮ ಅನುಮಾನಂ ಪೆದ್ದ ರೋಗಂ, ಹೋಗಿ ನೋಡ್ಕೊಂಬನ್ನಿ. ಪ್ರತಿಯೊಬ್ಬ ಅಫಿಷಿಯಲ್ಗೂ ಗೊತ್ತಿರತಕ್ಕಂಥ ವಿಚಾರ, ಆದರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಇದನ್ನ CID ಆಗಲಿ COD ಆಗಲಿ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವನ್ನ ಇದನ್ನ ನಿಲ್ಲಿಸಿ ಅಂತ ಸರ್ಕಾರದಲ್ಲಿ ಒತ್ತಡ ಬಂದು ನಾವು ಇದನ್ನೆಲ್ಲ ತೆಗೆದು ಭಾರತ ದೇಶ ಕರ್ನಾಟಕದಿಂದ ಆದರೂ ಆಚೆ ಬಿಸಾಕಿದ್ರೆ ಕನಿಷ್ಠ ಪಕ್ಷ ಇದನ್ನೆಲ್ಲ ಡಿಮೆಟರಲೈಸ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಭೂಮಿ ಉಳಿಯುತ್ತೆ. ಇದು ಸಾಕ್ಷಾತ್ಕಾರ. ಸುಮ್ಮನೆ ಎಲ್ಲೋ ಯಾರನ್ನೋ ನೋಡ್ಬಿಟ್ಟು ಯಾವ್ದಾದ್ರು ನೀವು ಒಳ್ಳೆ ಕಾರ್ಯಕ್ರಮ ಧರ್ಮಗಳಲ್ಲಿ ಮಾಡ್ಬೋದಲ್ವಾ ಅಂತ ಎಷ್ಟೋ ಜನ ಕೇಳ್ತಾರೆ. ಈ ಧರ್ಮವನ್ನ ಎತ್ತಿಡಿದು ಕಾಪಾಡಬೇಕಾದ್ದು ಮಾನವ ಕರ್ತವ್ಯ. ಅದಕ್ಕೆ ಮನುಷ್ಯ ಎಲ್ಲರೂ ಉಳಿಬೇಕು ಅನ್ನೋದಕ್ಕೆ ನಾವು ಮಾಡ್ತಾ ಇರೋ ವಿಶೇಷವಾಗಿರ್ತ ಪ್ರಳಯರುದ್ರ ಶನೇಶ್ವರ ಮಹಾಯಾಗದಲ್ಲಿ ಏನು ಅಂದರೆ ಧರ್ಮವನ್ನು ಎತ್ತಿ ಹಿಡಿ, ಭೂಮಿಯಲ್ಲಿ ಅಡಗಿರಿಸಿರ್ತಕ್ಕಂಥ ಇದನ್ನೆಲ್ಲ ತೆಗೆದು ಬಿಸಾಕಿ ಅಂತ ಹೇಳುತ್ತೆ. ಹೇಳಿದಾಗ ಕೇಳಬೇಕಲ್ಲ, ಅದು ಮಾನವ ಧರ್ಮ. ಪ್ರಳಯ ರುದ್ರ ಅಂದರೆ ರುದ್ರಯಾಗ ಯಾರಷ್ಟೋ ಜನ ಮಾಡಿರ್ತಾರೆ. ಈಶ್ವರನಿಗೆ ಪ್ರಳಯ ರುದ್ರ. ಆ ಈಶ್ವರನ ರುದ್ರ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥದ್ದು ನಡೆಯುತ್ತೆ. ಅದೇನು ಎತ್ತ ಅಂತ ತಿಳಿಸ್ತೀನಿ. ಇನ್ನಷ್ಟು ವಿಚಾರ ಕಾಯ್ತಾರಿ. ಈಗ ಬಂದೆ.